26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಕರಾವಳಿ ಸಿನಿಮಾದ ಟ್ರೈಲರ್ ರಿಲೀಸ್ ವೇಳೆ ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಸರ್, ಈಗ ಪ್ರಮುಖವಾಗಿ ಅಂದ್ರೆ ಈಗ ಪ್ರೋಗ್ರಾಮ್ ನಡೀತಾ ಇತ್ತು, ಆ ಟೈಮಲ್ಲೇ ಈ ರೀತಿ ಘಟನೆ ಯಾಕಾಯ್ತು ಅನ್ನೋದು. ಸರ್, ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಗುರು ಸರ್ ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇರಲಿಲ್ಲ. ಯಾಕೆಂದ್ರೆ ಟ್ರೈಲರ್ ರಿಲೀಸ್ ಆಗ್ಬೇಕಾದ್ರೆ ಏನಿರುತ್ತೆ, ಹೀರೋ ಬೇಸಿಕ್ ಏನಿರುತ್ತೆ ಅಂತ ಹೀರೋ ಡಬ್ಬಿಂಗ್ ಮಾಡಿಲ್ವಾ? ಹೀರೋ ಡಬ್ಬಿಂಗ್ ಮಾಡಿಲ್ಲ, ಆಯ್ತಾ? ಅದೊಂದು ಮಾತು ಹೇಳ್ಬೇಕು ತಾನೆ. ಇವಾಗ ನೋಡಿ, ಎಲ್ಲರೂ ಇಲ್ಲೆಲ್ಲ ಏನ್ ಹೇಳಿದ್ರು ಅಂದ್ರೆ ನಮ್ದೇ ತಪ್ಪು, ನಾವೇ ಎಲ್ಲ ಹಾಳು ಮಾಡಿದ್ದು ಅಂತ ಮಾತಾಡಿದ್ವಿ. ಹಿಂದೆಗಡೆ ತಿಳ್ಕೊಂಬೋದಲ್ಲ ಏನ್ ತಪ್ಪು ಅಂತ. ಹಿಂದೆ ತಿಳ್ಕೊಂಬೋದು, ನೀವು ಕೇಳ್ಬೋದಾಯ್ತಲ್ವಾ? ನೀವು ಕೇಳ್ಬೋದಾಯ್ತಲ್ಲ, ಹೀರೋ ಯಾಕೆ ಬಂದಿಲ್ಲ, ಹೀರೋ ಯಾಕೆ ಬಂದಿಲ್ಲ, ಆಮೇಲೆ ಹೀರೋ ಡಬ್ಬಿಂಗ್ ಏನಕ್ಕೆ ಮಾಡಿಲ್ಲ, ಹೀರೋ ಡಬ್ಬಿಂಗ್ ಏನಕ್ಕೆ ಮಾಡಿಲ್ಲ ಅಂತ ಕೇಳ್ಬೋದಾಯ್ತು. ಎಲ್ಲರೂ ಮೀಡಿಯಾ ಅವರು ನಂದೇ ತಪ್ಪು, ಎಲ್ಲ ನಮ್ ಇವ್ರ ನಾವು ಅದನ್ನ ಕೇಳಿದ್ವಲ್ಲ, ಅವ್ರ ಪ್ರಯತ್ನ ಉತ್ತರ ಕೊಡಂತ ಪ್ರಯತ್ನ ಮಾಡಿದ್ರಲ್ಲ ಅಂತ ನಾವು ಅಲ್ಲಿ ಕೇಳಕ್ ಬಂದ್ವಿ ಸರ್. ಇಲ್ಲೇ ತಾನೇ ಅಲ್ಲಿ ಇದಾಗಿರೋದು. ನಮ್ಗೆ ಎಷ್ಟು ಬೇಜಾರಾಗಿದೆ ಅಂದ್ರೆ ಹೀರೋಗೆ ಎಷ್ಟು ಬೇಜಾರಾಗಿರಲ್ಲ ಸರ್. ಹೀರೋಗೆ ಎಷ್ಟು ಬೇಜಾರಾಗಿಲ್ಲ, ನಮ್ಗೆ ಎಷ್ಟು ಬೇಜಾರಾಗಿದೆ ಅಂದ್ರೆ ಹೀರೋಗೆ ಎಷ್ಟು ಬೇಜಾರಾಗಿರಲ್ಲ. ಡಬ್ಬಿಂಗ್ ಇಲ್ಲ ಅಂತ. ಸರ್, ನಿಮಗೆ ಬಿಫೋರ್ ಪ್ರೋಗ್ರಾಮಿಗೆ ಬರೋಕ್ಕೂ ಮುಂಚೆ ಇದ್ರ ಬಗ್ಗೆ ಮಾಹಿತಿ ಇತ್ತಾ, ಅಥವಾ ಏನು ಪ್ರಜ್ವಲ್ ಅವ್ರ ಜೊತೆ ಮಾತುಕತೆ ಆಗಿತ್ತಾ? ಪ್ರಜ್ವಲ್ ಅವ್ರು ಕಳ್ಸಿಕೊಟ್ರೆ ಹೇಗಾಯ್ತು ಏನಂತ? ಇಲ್ಲಿ ಮಾಹಿತಿ ಇರ್ಲಿಲ್ಲ ನಮ್ಗೆ ಈ ತರ ಆಗುತ್ತೆ ಅಂತ. ಅವರು ಪ್ರಜ್ವಲ್ ಅವರು ಕಳ್ಸಿಕೊಟ್ಟಿಲ್ಲ. ಸರ್, ಈಗ ಪ್ರಮುಖವಾಗಿ ಅಂದ್ರೆ ನೀವು ಒಂದ್ ನಿಮಿಷ, ನೀವು ಅಂದ್ರೆ ಪ್ರೋಗ್ರಾಮಿಗೆ ಬರೋಕ್ಕೂ ಮುಂಚೆನೆ ಹೇಳಿ. ನೀವು ಕೇಳೋದಂತ ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ. ಪ್ರಜ್ವಲ್ ಅವರು ಕಳ್ಸಿಕೊಟ್ರ ಅಂತ ಕೇಳಿದ್ರಲ್ಲ ನೀವು, ಪ್ರಜ್ವಲ್ ಅವ್ರನ್ನ ನೀವು ಎಷ್ಟು ವರ್ಷದಿಂದ ನೋಡಿದೀರಾ ಅಂತ ನಾನು ನಿಮ್ಮನ್ನ ಕೇಳ್ತೀನಿ. ಖಂಡಿತ ನೋಡಿದೀವಿ. ಅಂದ್ರೆ ವಿಷಯ ಅದಲ್ಲ, ಟ್ರೈಲರ್ ಲಾಂಚ್ ಇದೆ ಅನ್ನೋಂಥದ್ದು ಸರ್, ಒಂದ್ ನಿಮಿಷ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವೇನು ಭಿನ್ನಾಭಿಪ್ರಾಯ ಅಂತ ಹೇಳ್ತಲ್ಲ ಸರ್, ಒಂದು ಉತ್ತರ ಕೇಳ್ತೇನೆ. ವಿಷಯ ಏನು ಅಂದ್ರೆ ಈಗ ನಿಮಗೆ ಟ್ರೈಲರ್ ಲಾಂಚ್ ಬಗ್ಗೆ ಮಾಹಿತಿ ಇತ್ತು. ಈಗ ಪ್ರಜ್ವಲ್ ಅವರು ಒಬ್ಬ ಆರ್ಟಿಸ್ಟ್ ಆಗಿ ಅವ್ರಿಗೆ ಮಾಹಿತಿ ಇರುತ್ತೆ ಏನಾಗಿದೆ ಅನ್ನೋಂಥದ್ದು. ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇತ್ತಾ, ಹೇಗೆ ಏನು ಅಂತ? ಅಭಿಮಾನಿಗಳಾಗಿ ಇಷ್ಟ ರೀತಿ ಆಕ್ರೋಶ ವ್ಯಕ್ತಪಡಿಸಕ್ಕೆ ಏನ್ ಕಾರಣ ಆಯ್ತು? ಟ್ರೈಲರ್ ನೋಡಿದ್ಮೇಲೆ ನಮಗೆ ಗೊತ್ತಾಗಿರೋದು ಅವ್ರು ಡಬ್ಬಿಂಗ್ ಮಾಡಿಲ್ಲ, ಈ ತರ ಪ್ರಾಬ್ಲಮ್ ಆಗಿದೆ ಅನ್ನೋದು. ನಾವು ಇಲ್ಲಿ ಬಂದು ಅಥವಾ ಅವರೇನೋ ನಾವು ಅವ್ರು ಕಳಿಸಿದ್ದಾರೆ ಅಥವಾ ಸಿನಿಮಾ ಇದಾಗಿದೆ ಅದಾಗಿದೆ ಅದೆಲ್ಲ ನಾವು ಏನೂ ಕೇಳ್ತಿಲ್ಲ ಸರ್. ಈಗ ಅಲ್ಲೆಲ್ಲ ನೀವು ಅಂದರೆ ಮೀಡಿಯಾದವರೆಲ್ಲ ರಾಜ್ ಶೆಟ್ಟರ್ನ ಕೇಳ್ತಾ ಇದ್ರು, ನೀವು ಬಂದಮೇಲೆ ಪ್ರಜ್ವಲ್ ಅವ್ರಿಗೇನೋ ಇರಿಸು ಮುರ್ಸ, ಆ ಥರದ್ದು ಯಾವುದೂ ಇಲ್ಲ ಸರ್. ಯಾಕೆಂದರೆ ನಾವು ಶೂಟಿಂಗ್ ಹೋಗಿದ್ದೀವಿ, ನಾವು ನೋಡಿದ್ದೀವಿ, ಎಲ್ಲ ವರ್ಕ್ ನೋಡಿದ್ದೀವಿ, ಎಲ್ಲ ಚೆನ್ನಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ. ಅದ್ರ ಬಗ್ಗೆ ನಮ್ಮ ಮಾತಲ್ಲ ಸರ್, ಅದ್ರ ಬಗ್ಗೆ ನಮ್ಮ ಕ್ವಶನ್ನೇ ಇಲ್ಲ. ಸಿನಿಮಾ ಬಗ್ಗೆ ಆಗಲಿ, ಪ್ರೊಡಕ್ಷನ್ ಬಗ್ಗೆ ಆಗಲಿ, ರಾಜ್ ಬಿ ಶೆಟ್ಟರ್ ಬಂದಿದ್ದ ಬಗ್ಗೆ ಆಗಲಿ, ಅದು ಯಾವುದೂ ನಮ್ಮ ಕ್ವಶನ್ನೇ ಅಲ್ವೇ ಅಲ್ಲ. ನಾವು ರೈಸ್ ಮಾಡ್ತಿರೋದು ಒಂದೇ ಒಂದು, ನಾವು ಕೇಳ್ತಿರೋದೇನಕ್ಕೆ ನಮ್ಮ ಹೀರೋ. ಈಗ ಸರ್, ಈಗ ಒಂದು ಸ್ಕ್ರೀನ್ ಮೇಲೆ ಈಗ ಬಂದು ಈಗ ಯಾರೇ ಬೇರೆ ಆರ್ಟಿಸ್ಟ್ಗೆ, ಬೇರೆ ಯಾರಾದ್ರು ನನ್ನ ವಾಯ್ಸ್ ಯಾರೋ ಆರ್ಟಿಸ್ಟ್ಗೆ ಹಾಕಿದಾಗ ಅದು ಅವ್ರ ಅಭಿಮಾನಿಗಳು ಡಿಸಪಾಯಿಂಟ್ ಆಗುತ್ತಾಗಲ್ವ ಸರ್? ಅಂದ್ರೆ ಸರ್, ಈಗ ಪ್ರಜ್ವಲ್ ಅವ್ರ ಗಮನಕ್ಕಿತ್ತು ಅಂತ ನಿರ್ದೇಶಕರು ಹೇಳಿದ್ದಾರೆ. ಇದ್ರ ಬಗ್ಗೆ ಅವ್ರ ಗಮನಕ್ಕಿತ್ತ, ಹೇಗೆ ಏನು ಅನ್ನುವಂಥದ್ದು ಆ ವಿಚಾರ ನಮಗ್ ಗೊತ್ತಿಲ್ಲ ಸರ್. ಆ ವಿಚಾರ ನಮಗ್ ಗೊತ್ತಿಲ್ಲ. ಅವ್ರ ಗಮನಕ್ಕಿತ್ತ, ಡಬ್ಬಿಂಗ್ ಮಾಡಲ್ಲ, ಮಾಡ್ತಾರೆ, ಆ ವಿಚಾರ ನಮ್ ಗಮನಕ್ಕಿಲ್ಲ. ನೀವೇನ್ ಹೇಳ್ತೀರಿ? ಫೈನಲ್ ಏನ್ ನಿಮ್ಮ ನಿಲುವು ಅನ್ನುವಂಥದ್ದು, ಏನು ಅನ್ನುವಂಥದ್ದು? ಅವ್ರ ವಾಯ್ಸ್ ಡಬ್ಬಿಂಗ್ ಬೇಕು ಸರ್ ನಮಗೆ. ಪ್ರಜ್ವಲ್ ಅವ್ರದ್ದು ರಿಲೀಸ್ ಮುಂಚೆ ಅವ್ರ ವಾಯ್ಸ್ ಡಬ್ಬಿಂಗ್ ಇರಬೇಕು. ಈ ಪ್ರಾಬ್ಲಮ್ ಕುತ್ಕೊಂಡು ಗುರು ಅವ್ರು ಕುತ್ಕೊಂಡು ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನಮಗೆ ನ್ಯಾಯ ಎಲ್ಲಿ ಸಿಗುತ್ತೋ ಅಲ್ಲಿ ಇದು ಮಾಡ್ತೀವಿ ಸರ್. ಈಗ ಅವರು ಅಂದ್ರೆ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಅವ್ರ ಉತ್ತರ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ಯಾ? ಸಿನಿಮಾ ನೋಡುವಂತ ಪ್ರಯತ್ನ ಆಗುತ್ತಾ, ಹೇಗೆ ಸರ್? ಅಂದ್ರೆ ಅವ್ರು ಹೇಳಿದ್ದು ಒಂದ್ 2-3 ವರ್ಡ್ಗಳು ಯೂಸ್ ಮಾಡಿದ್ರು. ಬೇಕು ಅಂತಾನೆ ಮಾಡಿರಬಹುದು, ಅವ್ರೇನೋ ಮಾಡಿದ್ದಾರೆ ಅಂತ ಹೇಳಿದ್ರು. ಈ ಅವಶ್ಯಕತೆ ಓಕೆನಾ? ಸೊ ನಾನು ಹೇಳೋದೇನು ಅಂದ್ರೆ, ಅವ್ರು ಹೇಳಿದ್ರು ಅವರೇ ಉದ್ದೇಶಪೂರ್ವಕವಾಗಿ ಮಾಡಿಸಿರಬಹುದು ಅಂತ ಹೇಳುವಂತ ಗುರು ಸರ್ಗೆ ಒಂದು ಮಾತು ಹೇಳ್ತೀನಿ. ಪ್ರಜ್ವಲ್ ಅವ್ರನ್ನ ನೀವು ತುಂಬ ವರ್ಷದಿಂದ ನೋಡ್ತಿದ್ದೀರಾ. ಈಗ ಆಲ್ರೆಡಿ 2.5-3 ವರ್ಷದಿಂದ ಜರ್ನಿ ಮಾಡ್ತಿದ್ದೀರಾ ಕರಾವಳಿ ಸಿನಿಮಾಗೋಸ್ಕರ. ಅವತ್ತಿಂದನೂ ನೀವು ನೋಡ್ತಿದ್ದೀರಾ, ಇವತ್ತು ನೋಡ್ತಿದ್ದೀರಾ. ಈ ಸಮಸ್ಯೆ ಎಲ್ಲಿಂದ ಶುರುವಾಗಿದೆ ಅಂತ ನನಗಿಂತ ಚೆನ್ನಾಗಿ, ಪ್ರಜ್ವಲ್ ಅವ್ರಿಗಿಂತ ಚೆನ್ನಾಗಿ ಗುರು ಅವ್ರಿಗೆ ಗೊತ್ತು. ಅವರು ಆ ಸಮಸ್ಯೆನ ಮನವರಿಕೆ ಮಾಡ್ಕೊಂಡ್ರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸರ್, ಈ ಸಮಸ್ಯೆ ಎಲ್ಲಿಂದ ಶುರುವಾಗಿದೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಸರ್. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.